ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಯಾ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಇದು ನನ್ನ ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗ್ ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ನಾರ್ಮಲ್ ಡೇ ಇನ್ ಹೌಸ್ ಆರ್ ಗೆಟ್ ಹಿಮ್ ರೆಡಿ ಟು ಆಫೀಸ್ ವಿತ್ ಮೀ. ಅವ್ರನ್ನ ಆಫೀಸ್ಗೆ ರೆಡಿ ಮಾಡಿ ಕಳಿಸಿದ್ದು, ಬ್ಯಾಗ್ ಪ್ಯಾಕ್ ಮಾಡಿದ್ದು, ಲಂಚ್ ಬ್ಯಾಗ್. ಸೊ ಮನೇಲಿ ಏನೇನು ಹೌಸ್ ಹೋಲ್ಡ್ ವರ್ಕ್ಸ್ ಇತ್ತು ಇದಷ್ಟನ್ನು ಒಂದು ಚಿಕ್ಕ ಕ್ಲಿಪ್ಸ್ ಎಲ್ಲ ರೆಕಾರ್ಡ್ ಮಾಡಿ ಒಂದು ಗ್ಲಿಮ್ಸ್ ಥರ ಹಾಕಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಮ್ಮವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಎಲ್ಲ ಡ್ರೆಸ್ಸಸ್ನು ಹಂಗಂಗೆ ಜೀನ್ಸ್ ಎಲ್ಲ ಬಿಚ್ಚಿ ಹ್ಯಾಂಗರಲ್ಲಿ ನೇತಾಕಿದ್ರು. ನಂಗೆ ಅದು ನೋಡ್ಬಿಟ್ಟು ತಲೆನೋವು ಬಂದುಬಿಟ್ಟಿತ್ತು. ಮತ್ತು ಮ್ಯಾಟ್ರೆಸ್ಗೆ ಹಾಕಿರೋದು ಈ ಪರ್ಪಲ್ ಕಲರ್ ಶೀಟ್ಸ್ ಇದೆಯಲ್ಲ, ಇದು ಬೆಡ್ಶೀಟ್ ಅಲ್ಲ, ಮ್ಯಾಟ್ರೆಸ್ ಪ್ರೊಟೆಕ್ಟರು, ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ನಾನು ವೇಕ್ಫಿಟ್ಟಲ್ಲೇ ನಂದು ಬೆಡ್ ಮ್ಯಾಟ್ರೆಸ್ ಎಲ್ಲ ಬುಕ್ ಮಾಡಿರೋದ್ರಿಂದ ವೇಕ್ಫಿಟ್ಟಲ್ಲೇ ಪಿಲ್ಲೋಸು ಮತ್ತು ಈ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಕೂಡ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ರ ಮೇಲೆ ಬೆಡ್ಶೀಟ್ಸ್ ಹಾಕಿದ್ರೆ ಅದು ಬೇಗ ಆಚೆ ಬರೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ತುಂಬ ಕ್ಲೀನಾಗಿರುತ್ತೆ ಮ್ಯಾಟ್ರೆಸ್, ತುಂಬ ಡಸ್ಟ್ ಆಗೋಲ್ಲ. ಬಿಕಾಸ್ ಡಸ್ಟ್ ಪ್ರೂಫ್ ಕೂಡ ಇದೆ, ಇದು ವಾಟರ್ ಪ್ರೂಫ್ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿದೆ ಮ್ಯಾಟ್ರೆಸ್ ಪ್ರೊಟೆಕ್ಟರು. ಪಿಲ್ಲೋ ಕೂಡ ಪ್ರೊಟೆಕ್ಟರ್ಸ್ ಬರುತ್ತೆ ಅನಿಸುತ್ತೆ. ಐ ಶುಡ್ ಬೈ ಇಟ್ ಸೂನ್. ಅದ್ರ ಮೇಲೆ ಬೆಡ್ಶೀಟ್ಸ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ, ಅದು ಜಗ್ಕೊಂಡು ಆಚೆ ಬರೋಲ್ಲ. ಸೊ ಇವತ್ತು ಕ್ಲೀನಿಂಗ್ ಕೆಲಸ ಆ್ಯಸ್ ಯೂಶ್ವಲ್. ನಂದು ಬೆಡ್ಶೀಟ್ಸ್ ಎಲ್ಲ ತೆಗೆದು ಬೆಡ್ ಕವರ್ಸ್ ಎಲ್ಲ ವಾಶ್ಗೆ ಹಾಕಿ ಬೇರೆ ಚೇಂಜ್ ಮಾಡಿ ಮತ್ತು ಮಾಪಿಂಗ್ ಸ್ವೀಪಿಂಗ್ ಎಲ್ಲ ಮಾಡಿದ್ದೆ. ನಮ್ಮ ಅತ್ತೆ ಇನ್ನೂ ಬರೋದು ಸಂಜೆ ಮೇಲೆ ಅಲ್ವಾ, ಸೊ ಅವ್ರು ಬರೋಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿರೋಣ ಅಂತ ಹೇಳಿ ನಮ್ಮ ಕಿಶೋರ್ ಅವ್ರನ್ನ ಕೆಲಸಕ್ಕೆ ಕಳಿಸ್ಬಿಟ್ಟು ಅವ್ರು ಹೋದ್ಮೇಲೆ ಏನೇನು ಹೌಸ್ ಹೋಲ್ಡ್ ವರ್ಕ್ಸ್ ಇದೆಯೋ ಎಲ್ಲ ಮಾಡ್ಕೊತಾ ಇದ್ದೆ. ಸೊ ಈ ಥರ ಇದ್ದರೆ ಏನೋ ಒಂಥರ ನೀಟಾಗಿದ್ದರೆ ನೆಮ್ಮದಿ. ನನಗಂತೂ ಸ್ವಲ್ಪ ಕ್ಲೀನಾಗಿಲ್ಲ ಅಂತಂದರೆ ಏನೂ ಇಷ್ಟನೇ ಆಗೋದಿಲ್ಲ. ವಾಶ್ರೂಮ್ಸ್ ಆಗಲಿ, ಕಿಚನ್ ಆಗಲಿ, ಈ ರೂಮ್ ಆಗಲಿ ಒಂಚೂರು ಡಸ್ಟ್ ಇದ್ದರೂ ಇಷ್ಟ ಆಗೋಲ್ಲ. ಸೊ ಐ ಕೀಪ್ ಕ್ಲೀನಿಂಗ್ ಇಟ್. ಮತ್ತು ನಮ್ಮವ್ರಿಗೂ ಕೂಡ, ಅವ್ರಿಗೆ ಯೂಶ್ವಲಿ ಗೈಸ್ಗೆ ಅಷ್ಟೊಂದು ಇದ್ದಿರಲ್ವಲ್ಲ, ಅಭ್ಯಾಸ ಆಗಿಬಿಟ್ಟಿರುತ್ತೆ, ಹೆಂಗಂದರೆ ಹಂಗೆ ಇರ್ತಾರೆ. ನಮ್ಮವ್ರು ಕಾಲು ಒರೆಸ್ಕೊಂಡ್ರೆ ಮ್ಯಾಟಲ್ ಮೇಲೆ ಹತ್ತಿದ್ರೇ ನಾನು ರೇಗಾಡ್ತಾ ಇರ್ತೀನಿ. ಸೊ ಅವ್ರು ಹೇಳ್ತಿರ್ತಾರೆ, ಏನು ಹಿಂಗೆ ಟಾರ್ಚರ್ ಕೊಡ್ತೀಯಲ್ಲ ಅಂತ. ಅದೆಲ್ಲ ಇವಾಗಿಂದನೇ ಹೇಳ್ತಾ ಬಂದ್ರೇನಲ್ವ ಅವರು ಕಲಿಯೋದು. ಬಿಕಾಸ್ ನಮಗೆ ತಕ್ಕನಂಗೆ ಅವರು ಅಡ್ಜಸ್ಟ್ ಆಗಬೇಕಲ್ವಾ. ಸೊ ನೀವೇನಂತೀರ ಅದ್ರ ಬಗ್ಗೆ? ಸೊ ನೋಡಿ, ಹೊಸ ಬಟ್ಟೆ ಹಾಕ್ಕೊಂಡು ಹೋದ್ರು ಆಫೀಸ್ಗೆ, ಅದ್ರದ್ದು ಟ್ಯಾಗ್ಸ್ ಎಲ್ಲ ಕೂಡ ಕಿತ್ತಲ್ಲ, ಅಲ್ಲೇ ಬಿಸಾಕ್ಬಿಟ್ಟು ಹೋಗೋರೆ. ಬಟ್ ಹೇಳಿದ್ರೆ ಅವ್ರು ಹಿ ವಿಲ್ ಡೂ ಇಟ್. ಏನು ಹೇಳ್ತೀರೋ ಅದು ಕಲ್ತ್ಕೊಂಡು ಮಾಡ್ತಾರೆ ಅವರು. ಅದೊಂದು ತುಂಬ ಖುಷಿ ನನಗೆ. ಇಲ್ಲ ನಾನು ಮಾಡಲ್ಲ, ನೀನು ಮಾಡಲ್ಲ ಆ ಥರ ಹೇಳಲ್ಲ. ಎಲ್ಲದರಲ್ಲೂ ಹಿ ವಿಲ್ ಹೆಲ್ಪ್ ಮೀ. ಅವ್ರಿಗೆ ನೈಟ್ ಶಿಫ್ಟ್ ಇರೋದ್ರಿಂದ 4:30 ಸಾಯಂಕಾಲ ಕ್ಯಾಬ್ ಬರುತ್ತೆ ಅವ್ರದ್ದು. 4:30ಗೆ ಅವ್ರು ಹೋಗ್ಬಿಟ್ರೆ ಮತ್ತು ನಮ್ಮ ಅತ್ತೆ ಬರೋದು 7 o'clock. ಅಲ್ಲಿವರೆಗೂ ನಾನೊಂದು 2.5 hours ಮೀ ಟೈಮ್ ಒಬ್ಬಳೇ ಇರ್ತೀನಿ. ಸೊ ಸಾಂಗ್ಸ್ ಕೇಳಿಕೊಂಡು, ಇಲ್ಲ ನಮ್ಮ ಮಮ್ಮಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿಕೊಂಡು, ಮಮ್ಮಿ ಚಿಕ್ಕಮ್ಮಂಗೆಲ್ಲ ವಿಡಿಯೋ ಕಾಲ್ ಮಾಡಿಕೊಂಡು, ತಂಗಿ ಪಾಪುನೆಲ್ಲ ನೋಡಿಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ 2.5 hours. ಅವ್ರು ಹೋದ್ಮೇಲೆ ಸ್ವಲ್ಪ ನನಗೆ ಮೀ ಟೈಮ್ ಸಿಗೋದು. ಅಲ್ಲಿವರೆಗೂ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಇರ್ತೀನಲ್ಲ. ಸೊ ಬೇರೇನು ಮಾಡೋಕ್ಕೆ ಹೋಗಲ್ಲ. ಇದು ನಮ್ಮ ಅತ್ತೆ ಮಾವ ಅವರು ಇರೋ ರೂಮು. ಸೊ ಎಲ್ಲ ಕಡೆ ನೀಟಾಗಿ ಗುಡಿಸ್ಕೊಂಡೆ. ನಮ್ಮ ಅತ್ತೆ ಆ್ಯಕ್ಚುಲಿ ಬೆಳಗ್ಗೆ ಗುಡಿಸ್ಬಿಟ್ಟಲ್ಲಿ ಹೋಗಿರ್ತಾರೆ. ಬಟ್ ನಾನು ಮಾಪ್ ಹಾಕ್ಬೇಕು ಅಂತ ಹೇಳಿ ಮಾಪ್ ಹಾಕಿ. ಈ ಥರ ಸಾಂಗ್ಸ್ ಕೇಳ್ಕೊತ ಕೆಲಸ ಮಾಡೋದು ನನಗೆ ಅವಾಗಿಂದ ಅಭ್ಯಾಸ ಆಗಿದೆ. ಸೊ ಐ ನೆವರ್ ಸ್ಟಾಪ್ ಲಿಸ್ನಿಂಗ್ ಟು ಸಾಂಗ್ಸ್. ಯಾರು ಎಷ್ಟನ ಬೈಲಿ, ನಮ್ಮ ಅಪ್ಪ ಅಂತೂ ಮನೇಲಿ ಇರಬೇಕಾದ್ರೆ ಜಾಸ್ತಿ ಬೈಯೋರು, ಏನು ಈ ಥರ ಸೌಂಡ್ ಜೋರಾಗಿ ಹಾಕ್ಕೊಂಡು ಕೇಳಿಸ್ಕೊಂತೀಯ ಅಂತ. ಬಟ್ ಸಾಂಗ್ಸ್ ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು.
ಆಂಟಿ ಇಲ್ಲಿ ನೋಡಿ. ಮಜ್ಜಿಗೆನಾ? ನಿಮ್ಮನ್ನು ಇದಕ್ಕೆಲ್ಲ ರೆಡಿ ಮಾಡ್ಬೇಕು ನಾನು. ಥ್ಯಾಂಕ್ಸ್ ಆಂಟಿ. ಎಷ್ಟು ಚೆನ್ನಾಗಿರ್ತಾನಲ್ಲ ಕೃಷ್ಣ. ನಮ್ಮ ಅತ್ತೆನೂ ಬಂದು ನನಗೆ ಟೀ ಮಾಡಿಕೊಟ್ಟಿದ್ರು ಅವರು. ಸೊ ರಾತ್ರಿಗೆ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಬಜ್ಜಿ ಮಾಡೋಣ, ಮೆಣಸಿನ್ಕಾಯಿ ಇದ್ರೆ ತೊಗೊಂಡು ಬಾ ಅಂತ ಹೇಳಿದರು. ಹಂಗೆ ಮನೆ ಹತ್ರ ಇರೋ ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತ ಹೇಳಿ ಹಂಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತಿ ಬಾಲ್ಕನಿಲಿ ಎದುರುಗಡೆನೇ ಬೇವಿನ ಸೊಪ್ಪು ಮರ ಇದೆ. ಸೊ ಅದರಲ್ಲಿ ಒಳ್ಳೆ ಏರ್ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡಿರ್ತೀನಿ ನಾನು ಯೂಶ್ವಲಿ. ಇದು ನಮ್ಮ ರೂಮ್ ಎಕ್ಸಿಟ್ ಕೂಡ ಬಾಲ್ಕನಿ ಡೋರಿಂದ ಇರುತ್ತೆ. ಆ್ಯಂಡ್ ನೋಡಿ, ನಮ್ಮ ಅತ್ತೆ ಮದುವೆಗೆ ಮುಂಚೆನೇ ನನ್ನ ಫೋಟೋ ಇಟ್ಕೊಂಡಿದ್ರೆ ಕಿಶೋರ್ ಅವರು, ಅದನ್ನು ತೆಗೆದು ಟಿ ವಿ ಹತ್ರ ಇಟ್ಟಿದ್ರಂತೆ. ಅದ್ರ ಪಕ್ಕದಲ್ಲಿ ಅವ್ರ ಫೋಟೋನೇ ಎತ್ತಿಟ್ಟವ್ರೆ. ಕ್ಯೂಟ್ ಅಲ್ವಾ? ಅಷ್ಟೇ. ನಮ್ಮ ಮನೆ ರೋಡಲ್ಲೇ ನೋಡಿ, ಇದೊಂದು ಚಿಕ್ಕ ದೇವಸ್ಥಾನ, ಮುನೇಶ್ವರನ ದೇವಸ್ಥಾನ. ಮುನೇಶ್ವರ ಬಂದು ನಮ್ಮ ಮನೆ ದೇವರು. ಸೊ ಅಲ್ಲೇ ಇದ್ದಿದ್ದರಿಂದ ಹಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಹೆಂಗಿದ್ರು ಅಲ್ಲೇ ಇದ್ದಾರೆ ಅಂತ ಪ್ರೇ ಮಾಡೋಕ್ಕೆ ಹೋಗಿದ್ದೆ. ಮತ್ತು ರೋಡ್ ಎಂಡಲ್ಲಿ ಕೂಡ ದೇವಿ ದೇವಸ್ಥಾನ ಅವಾಗಲೇ ತೋರಿಸಿದ್ನಲ್ಲ, ಅದು ಕೂಡ ಇಲ್ಲೇ ಇರೋದು. ಮನೆ ರೋಡಲ್ಲೇ ನೋಡಿ 2 ದೇವಸ್ಥಾನ ಇದೆ. ಸೊ ಯಾವಾಗ ಅನಿಸುತ್ತೋ ಅವಾಗ ತಕ್ಷಣ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಬರ್ಬೋದು. ನಮ್ಮ ಅತ್ತೆ ಮಾಡಿದ ಬಜ್ಜಿ ಅಂತೂ ಸಕ್ಕತ್ತಾಗಿತ್ತು. ತಿಂದ್ಬಿಟ್ಟು ಟಿ ವಿ ನೋಡಿಕೊಂಡು ನಾನು ನಮ್ಮ ಅತ್ತೆ ಮಾವ 3 ಜನ ಇದ್ವಿ. ಹಾಗೆ ತಿಂದು ನಮ್ಮ ಡೇ ಈ ಥರ ಮುಗಿದಿತ್ತು. ಸೊ ನೆಕ್ಸ್ಟ್ ಡೇ ಕಂಟಿನ್ಯೂಷನ್. ದಿಸ್ ಇಸ್ ಮೈ ಬಾಟಲ್, 2 ಲೀಟರ್ಸ್ ಆಫ್ ವಾಟರ್. ಡೈಲಿ 2 ಫುಲ್ ಬಾಟಲ್ ಖಾಲಿ ಮಾಡ್ತೀನಿ. ಏನು ಮಾಡ್ತಿದ್ಯಾ? ಬೇಬಿ ಏನು ಮಾಡ್ತಿದ್ಯಾ? ಮುಚ್ಚು ಸಾಕು. ಅಲ್ಲ, ಯಾವ ಶೇಪ್ ಇದು? ಥ್ಯಾಂಕ್ ಯು. ಕೆಲ್ಸಕ್ಕೆ ಹೋಗಕ್ಕೆ ಮುಂಚೆ ಪಾಪ ನಮ್ಮ ಪಾಪು ಎಷ್ಟು ಕಷ್ಟಪಡ್ತಾ ಇದೆ. ಥ್ಯಾಂಕ್ ಯು. This is called 50-50, right? While I am cooking here, my dear husband is making chapatis for me. Thank you. Wow, thank you. And I've done this. And I've also done this. He's getting ready, so we are done for the lunch. I've done some banana tuk for him. ಹೆಂಗಿದೆ ತಿಂದ್ಬಿಟ್ಟು ಹೇಳು. ಸೀರಿಯಸ್ಲಿ ತಿನ್ನು ಹೇಳ್ತೀನಿ. സർജറി നടന്നെങ്കിലും ആ കുട്ടിയുടെ ഹൃദയം മാറ്റിവെക്കപ്പെട്ടിട്ടില്ല. എൻ്റെ മകളുടെ അവയവങ്ങൾക്ക് എന്ത് സംഭവിച്ചു എന്നറിയാൻ. ಸೊ ಚಪಾತೀಸ್ ಎಲ್ಲ ಉಜ್ಜಿ ಕೊಟ್ಟಿದ್ರಿಂದ ನನಗೆ ಫುಲ್ಕಾ ಮಾಡೋದು ಈಸಿಯಾಗಿತ್ತು. ಫುಲ್ಕಾ ಮತ್ತು ಚೆನ್ನ ಮಸಾಲ ಮಾಡಿ ಇಬ್ಬರು ತಿನ್ಕೊಂಡಿದ್ವಿ. ತಿಂದು ಹಂಗೆ ಅವ್ರ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ದೆ ಇದನ್ನೇ. ಅವ್ರ ಕೆಲಸಕ್ಕೆ ಟೈಮ್ ಆಗಿದ್ದರಿಂದ ತಿನ್ಕೊಂಡು ಪಟ್ಟಂತ ರೆಡಿ ಆಗೋಕ್ಕೆ ಹೋಗಿದ್ರು. ಗೆಟ್ ಹಿಮ್ ರೆಡಿ ವಿತ್ ಮೀ ಟು ಆಫೀಸ್ ಅಂತ ಹೇಳಿದ್ನಲ್ಲ, ಇದೆ ತುಂಬಾ ಕಷ್ಟ ಸ್ವಲ್ಪ ಇವ್ರನ್ನ ಇದು ಮಾಡಿ ಕಳಿಸೋದು. ಇನ್ನೇನು 4:30 ಕ್ಯಾಬ್ ಅಂತಂದರೆ ಗುಡು ಅಂತ ಓಡ್ತಾ ಇರ್ತಾರೆ. ಮನೆ ರೋಡ್ ಎಂಡಿಗೆ ಬರುತ್ತೆ ಕ್ಯಾಬು. ಡೈಲಿ ಅವ್ನು ವೆಯ್ಟ್ ಮಾಡ್ಕೊಂಡು ಹೋಗೋದು. ಸೊ ನನಗೆ ಹೇಳ್ತಾ ಇರ್ತಾರೆ ಬಂದ್ಬಿಟ್ಟ ಬೇಗ ಅಂತ. ಸೊ ಎಲ್ಲರೂ ನಿಮ್ಮ ಮನೇಲಿ ಕೂಡ ಹಿಂಗೇನಾ?
ಈಸ್ ಆ್ಯಕ್ಚುಲಿ ರಿಯಲಿ ವೆರಿ ವೆರಿ ಸಪೋರ್ಟಿವ್ ಫಾರ್ ಮೋಸ್ಟ್ ಆಫ್ ದ ಥಿಂಗ್ಸ್ ಅಂತ ಹೇಳ್ಬೋದು. ಈಸ್ ಆಲ್ಸೋ ಹೆಲ್ಪ್ಫುಲ್. ಇದು ನೀನೇ ಮಾಡು ಆ ಥರ ಎಲ್ಲ ಏನಿಲ್ಲ. ಅವರು ಕೂಡ ಒಂದಷ್ಟು ಹೆಲ್ಪ್ ಮಾಡಿದ್ರೆ ನಾನು ಒಂದಿಷ್ಟು ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಹಿ ವಿಲ್ ಬಿ ಸಪೋರ್ಟಿವ್ ಟು ಆಲ್ ದ ಥಿಂಗ್ಸ್ ಐ ಡೂ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಆಫೀಸಲ್ಲಿ ಓವನಲ್ಲಿ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೊಂಡು ತಿಂತಾರೆ. ಅದರಿಂದ ನಾನು ಎರಡೂ ಕೂಡ ಟಪ್ಪರ್ವೇರ್, ಒಂದು ಗ್ಲಾಸ್ ಕಂಟೈನರು, ಒಂದು ಸ್ಟೀಲ್ ಕಂಟೈನರ್, ಅಂದರೆ ಪ್ಲಾಸ್ಟಿಕ್ ಹಾಕಬಾರ್ದಲ್ವ ಓವನಲ್ಲಿಟ್ಟು ಬಿಸಿ ಮಾಡೋಂಗಿದ್ರೆ. ಸೊ ಟಪ್ಪರ್ವೇರ್ ಬಾಕ್ಸಸಲ್ಲಿ ಒಂದು ಬಾಕ್ಸಲ್ಲಿ ಫುಲ್ಕ, ಒಂದು ಬಾಕ್ಸಲ್ಲಿ ಚೆನ್ನ ಮಸಾಲ ಹಾಕಿದ್ದೆ. ಹಾಗೆ ಆನಿಯನ್ಸ್ ಮತ್ತು ಕುಕುಂಬರ್ ಕೂಡ ಒಂದು ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದೆ. ಸೊ ಈ ಥರ ಪ್ಯಾಕ್ ಮಾಡಿದ್ದೆ ಅವ್ರದ್ದು ಬಾಕ್ಸು. ಅವರು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದಿದ್ದರು. ಸೊ ಪಟ್ಟಂತ ಅವ್ರನ್ನ ರೆಡಿ ಮಾಡಿ ನಾನು 10-15 ಮಿನಿಟ್ಸ್ ಇರೋದ್ರಿಂದ ಹೋಗಿ ಕಳ್ಸೋಣ ಅಂತ ಹೇಳಿ. ಡೈಲಿ ತಲೆಗೆ ಸ್ನಾನ ಮಾಡ್ಕೊಂಬಂದ್ಬಿಡ್ತಾರೆ. ಸೊ ಡ್ರೈಯರ್ ಹಾಕಿ ಸೆಟ್ ಮಾಡಿದ್ರಿಂದ ಚೆನ್ನಾಗಿದೆಯಾ ಬಿಡು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ. ಅವ್ರು ಕನ್ನಡಿ ನೋಡ್ಕೊಂಡು ಸೆಟ್ ಮಾಡ್ಕೊತಾ ಇದ್ರು. ಹುಷಾರು, ಬಾಯ್. ನೋಡ್ ಬಾ, ಯಾರನ್ನೂ ನೋಡಬಾರ್ದು, ಯಾರ ಹತ್ರ ಮಾತಾಡಬಾರ್ದು. ಬಾಯ್. ಹುಷಾರು. My God, this is one of the most irritating thing, ಅಲ್ವಾ? ಸೊ ಆ್ಯಸ್ ಯೂಶ್ವಲ್ ಅವ್ರು ಹೋದ್ಮೇಲೆ ನಂದು ಮನೆದೇನಿದೆಯೋ ಅದೆಲ್ಲ ಮುಗಿಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ಮತ್ತೆ ಸೊಪ್ಪು ಸಾರು ಮಾಡಿದರು. ನಾನು ಈ ಎಗ್ ಫ್ರೈ ಏನೋ ಮಾಡಿದ್ದೆ. ಸೊ ಈ ಥರ ಹೋಯ್ತು ನಮ್ಮ ಫ್ರೈಡೇ. ಯೂಶ್ವಲ್ ಡೇ ಇನ್ ಹೋಮ್ ಅಂತ ಹೇಳ್ಬೋದು, ಥರ್ಸ್ಡೇ ಫ್ರೈಡೇ ವ್ಲಾಗ್. ಸೊ ಈ ಥರ ಇರುತ್ತೆ ಮನೇಲಿದ್ರೆ ನಂದು. ಇವಾಗ ಕೆಲಸಕ್ಕೆ ಹೋಗದೇ ಇರೋದ್ರಿಂದ ಹೌಸ್ ಹೋಲ್ಡ್ ವರ್ಕ್ಸ್ ಎಲ್ಲ ಆಲ್ಮೋಸ್ಟ್ ಐ ಆಮ್ ಟ್ರೈಯಿಂಗ್ ಟು ಡೂ. ನಮ್ಮದಿನ ಈ ಥರ. ಆ್ಯಂಡ್ ಇವತ್ತಿನ ಥಾಟ್ ಫಾರ್ ದ ಡೇ: ಮಿಸ್ಟೇಕ್ಸ್ ಆರ್ ದ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್. ಅಂದರೆ ನೀವೇನಾದರೂ ಒಂದು ವಿಷಯ ಟ್ರೈ ಮಾಡ್ತಿದ್ರೆ ಅದರಿಂದ ತಪ್ಪುಗಳಾಗೇ ಆಗುತ್ತೆ. ಸೊ ತಪ್ಪು ಮಾಡ್ತಿದ್ದೀರಾ ಅಂತಂದರೆ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಡೋಂಟ್ ಸ್ಟಾಪ್ ಟ್ರೈಯಿಂಗ್. ಮಿಸ್ಟೇಕ್ಸ್ ಆಗ್ತಾ ಇರಲಿ, ಕೀಪ್ ಟ್ರೈಯಿಂಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.